ಪ್ರೀತಿ, ಪ್ರೇಮ. ಈ ಪ್ರೀತಿ ಪ್ರೇಮಕ್ಕೆ ಹಲವಾರು ಮುಖಗಳಿವೆ. ನಮ್ಮ ಜೀವನದಲ್ಲಿರೋ ಪ್ರತಿಯೊಬ್ಬರನ್ನೂ ನಾವು ಒಂದೇ ಥರ ಪ್ರೀತಿ ಮಾಡೋಕ್ಕಾಗಲ್ಲ. ಈ ಪ್ರೀತಿ ಅನ್ನೋದು ಮನುಷ್ಯನ ಏನು ಬೇಕಾದರೂ ಮಾಡೋ ಹಾಗೆ ಮಾಡುತ್ತೆ. ಪ್ರೀತಿ ಬಿದ್ದ ಮನುಷ್ಯ ಊಹೆನೇ ಮಾಡೋಕ್ಕಾಗದೇ ಇರೋಷ್ಟು ಬದಲಾಗ್ತಾನೆ. ಈ ಪ್ರೀತಿ ಅನ್ನೋದು ಕೆಲವೊಂದು ಸಲ ಜೀವ ಕೊಡುತ್ತೆ, ಇನ್ನು ಕೆಲವೊಂದು ಸಲ ಜೀವನ ತೆಗೆಯುತ್ತೆ. ಅದೇನೇ ಇರಲಿ, ಜಗತ್ತಿನ ಕಾಲಚಕ್ರ ನಿಂತಿರೋದೇ ಪ್ರೀತಿ ಪ್ರೇಮದ ಮಾಯೆ ಮೇಲೆ. ಸುಖ ದುಃಖ, ಜೀವಗಳ ಉಗಮ ಬೆಳವಣಿಗೆ ಎಲ್ಲದಕ್ಕೂ ಪ್ರೀತಿನೇ ಮೂಲ ಕಾರಣ. ಹಾಗಾಗಿ ನಾನಿವತ್ತು ಪ್ರಪಂಚದ ಮೊದಲ ಪ್ರೇಮ ಕಥೆನ ಹೇಳಿಕೊಟ್ಟಿದ್ದೀನಿ. ಶಿವ ಮತ್ತು ಸತಿ. ಶಿವ ಮತ್ತು ಸತಿಯ ಪ್ರೇಮ ಕಥೆನ ನಾನೀಗ ಹೇಳ್ತಾ ಇದ್ದೀನಿ. ಇದನ್ನು ನಾವು ಪ್ರಪಂಚದ ಮೊದಲ ಪ್ರೇಮ ಕಥೆ ಅಂತ ಕೂಡ ಹೇಳ್ಬೋದು. ಈ ಕಥೆಯಲ್ಲಿ ತುಂಬ ಕಷ್ಟ, ನೋವು, ಸಹನೆ ಎಲ್ಲನೂ ಕೂಡಿದೆ. ದಕ್ಷ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜನ ಮಗಳೇ ಸತಿ. ಸತಿಗೆ ಶಿವನ ಮೇಲೆ ಪ್ರೀತಿಯಾಗುತ್ತೆ. ತಂದೆನ ವಿರೋಧ ಮಾಡಿ ಶಿವನ ಪ್ರೇಮಿಸಿ ವಿವಾಹ ಆಗ್ತಾಳೆ. ಅದಾದಮೇಲೆ ದಕ್ಷ ರಾಜ ಒಂದು ಯಜ್ಞನ ಏರ್ಪಡಿಸ್ತಾನೆ. ಅಲ್ಲಿಗೆ ಎಲ್ಲರನ್ನೂ ಕರೆದಿರ್ತಾನೆ, ಆದರೆ ಸತಿನ ಮಾತ್ರ ಕರೆದಿರಲ್ಲ. ಆದರೂ ಸತಿ ತನ್ನ ತಂದೆನೇ ತಾನೇ ಯಜ್ಞ ಮಾಡ್ತಾ ಇರೋದು ಅಂತ ಆ ಯಜ್ಞದಲ್ಲಿ ಭಾಗವಹಿಸ್ತಾಳೆ. ಕರೆದೇ ಇದ್ದರೂ ಬಂದಿರೋ ಸತಿನ ನೋಡಿ ಆ ದಕ್ಷರಾಜನಿಗೆ ಸಹಿಸಲಾಗದಷ್ಟು ಕೋಪ ಬರುತ್ತೆ. ಆಗ ಆ ದಕ್ಷರಾಜ ಏನು ಮಾಡ್ತಾನೆ ಅಂದರೆ, ಶಿವನಿಗೂ ಮತ್ತು ಸತಿಗೂ ಆ ಸಭೆಯಲ್ಲಿ ತುಂಬ ಅವಮಾನ ಮಾಡಿಬಿಡ್ತಾನೆ. ಇದರಿಂದ ತುಂಬ ನೋವನ್ನು ಅನುಭವಿಸಿರೋ ಸತಿ ತನ್ನ ತಂದೆಗೆ ಶಿವನಿಂದನೇ ಪ್ರಾಣ ಹೋಗಲಿ ಅಂತ ಶಾಪ ಕೊಟ್ಟು ಅಲ್ಲೇ ಅಗ್ನಿಗೆ ಹಾರಿ ಪ್ರಾಣ ಬಿಡ್ತಾಳೆ. ಅದಾದಮೇಲೆ ಸತಿ ಪುನರ್ಜನ್ಮ ಪಡೆದು ಪಾರ್ವತಿಯಾಗಿ ಹುಟ್ಟಿ ಮತ್ತೆ ತನ್ನ ತಪಸ್ಸಿನ ಮೂಲಕ ಶಿವನನ್ನು ಮೆಚ್ಚಿಸಿ ಮದುವೆ ಆಗ್ತಾಳೆ. ಅಂದರೆ ಈ ಪ್ರೀತಿ ಅಂತ ಬಂದಾಗ ತಂದೆ ಅನ್ನೋದನ್ನು ನೋಡದೆ ಅವಮಾನ ಆಯಿತು ಅಂದ ತಕ್ಷಣ ತನ್ನ ಗಂಡನಿಂದನೇ ಆ ತಂದೆ ಪ್ರಾಣ ಹೋಗಬೇಕು ಅನ್ನೋ ಮಟ್ಟಿಗೆ ಶಾಪ ಕೊಡ್ತಾಳೆ ತಾಯಿ ಪಾರ್ವತಿ. ಅಂದರೆ ಆ ಪ್ರೀತಿಗೆ ಇನ್ನೆಷ್ಟು ಪವರ್ ಇರಬೇಡ. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.